ಸಂಪೂರ್ಣ ಸಮಸ್ಯೆಗಳನ್ನ ಏನು ಅವತ್ತಿನ ಶಾಸಕರು ಜನಪ್ರತಿನಿಧಿಗಳು ಏನಿದ್ರು, ವಿರೋಧ ಪಕ್ಷ ಆಗಿರ್ಬೋದು ಮತ್ತೆ ಈಗಿನ ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು, ನಮ್ಮ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಪಟ್ಟಿ ಮಾಡಿ ಅವೆಲ್ಲ ವಿಚಾರಗಳನ್ನ ಇದುವರೆಗೂ 2025 ಆಗ್ತಾ ಇದೆ. ನಮ್ಮ ಸಮಸ್ಯೆಗಳು ಇವತ್ತು ಒಂದು ಕಾರಣದಿಂದ ಈ ಒಂದು ಕಾರಣದಲ್ಲಿ ನಮ್ಮ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ನಂಜನಗೂಡು ತಾಲೂಕಿನ ಎಲ್ಲ ಸಮಸ್ಯೆಗಳನ್ನ ನಾವು ಪಟ್ಟಿ ಮಾಡಿ ಹಿಂದೆನೂ ಕೊಟ್ಟಿದ್ದು. ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ನನ್ನ ನಂಜನಗೂಡು ತಾಲೂಕಿನ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರು ಎಲ್ಲ ಸ್ನೇಹಿತರು ಸಹ ತುಂಬು ಹೃದಯದ ಸುಸ್ವಾಗತವನ್ನು ಬಯಸ್ತಾ ಈ ಒಂದು 2024ರಲ್ಲಿ ತುಂಬು ಹೃದಯದ ಸುಸ್ವಾಗತವನ್ನು ಬಯಸ್ತಾ ಹಾಗೆ ನಮ್ಮೆಲ್ಲ ಸಮಸ್ಯೆಗಳನ್ನ ನಂಜನಗೂಡು ತಾಲೂಕು ಏನು ಸಮಸ್ಯೆಗಳು, ರೈತರ ಸಮಸ್ಯೆಗಳು ಇರ್ತವೆ, ಆ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಸರ್ಕಾರದ ಮಟ್ಟಕ್ಕೆ ಮತ್ತೆ ಅಧಿಕಾರಿಗಳ ಮಟ್ಟಕ್ಕೆ ಕೊಂಡೊಯ್ದು ನಮ್ಮ ಸಮಸ್ಯೆಗಳನ್ನ ದಿನವಿಡೀ ಬಗೆಹರಿಸ್ತಾ ಇರ್ತಕ್ಕಂಥ ನಮ್ಮ ನಂಜನಗೂಡು ತಾಲೂಕಿನ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ. ಅವ್ರಿಗೂ ಸಹ ತುಂಬು ಹೃದಯದ ಸುಸ್ವಾಗತವನ್ನು ಬಯಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳಿ. ವ್ಯಾಪಕವಾಗಿ ಎಲ್ಲ ಜಿಲ್ಲೆಯಲ್ಲೂ ಕೇಳ್ಕೊತಾರೆ. ಯಾವುದೇ ₹1 ಆಮಿಷಗಳಿಗೆ ಒಳಗಾಗದೇ ನಿಜವಾಗಿ ಯಾರು ಭೂಮಿ ಉಳ್ತಿದ್ರು ಸಾಗುವಳಿನೂ ಆಗೈತೆ, RTCನೂ ಬಂದೈತೆ, ಅವರಿಗೆ ದುರಸ್ತಾಗಿದೆ. ಈಗ ನಮ್ಮ ಸೂರಳ್ಳಿ ಭಾಗದಲ್ಲಿ, ನಮ್ಮ ಒಳಗೇರಿ ಭಾಗದಾಗಿದೆ, ಇನ್ನೂ ಸಾಕಷ್ಟು ಭಾಗಗಳಲ್ಲಿ ಆಗಿದೆ. ಈ ದುರಸ್ತಿ ಕಾರ್ಯ ಕೃಷ್ಣ ಬೈರೇಗೌಡರೇ ತೀವ್ರಗತಿಯಾಗಿ ಮಾಡಬೇಕು ಅಂತ ಅದನ್ನು ಮಾಡ್ತಾ ಇಲ್ಲ. ಅದನ್ನು ತ್ವರಿತವಾಗಿ ಮಾಡಬೇಕು ಅನ್ನೋದು ಇನ್ನೊಂದು ಉದ್ದೇಶ. ಮತ್ತೆ ಇದೇ ಜನವರಿ 23ನೇ ತಾರೀಕು ಜನಪ್ರತಿನಿಧಿಗಳೊಂದಿಗೆ ರೈತರ ಚರ್ಚೆ ಕಾರ್ಯಕ್ರಮವನ್ನು ನಂಜನಗೂಡು ತಾಲೂಕಿನ ತಾಂಡವಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿದ್ಯಾಸಾಗರ ರಾಮೇಗೌಡರು ಈ ಒಂದು ಅಪರೂಪದ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿದ್ದಾರೆ. ನಂಜನಗೂಡು ಭಾಗ ಮತ್ತು ಮೈಸೂರಿನ ಇತರೆ ತಾಲೂಕುಗಳಾದ ಟಿ ನರಸೀಪುರ, ಹೆಗ್ಗಡದೇವನಕೋಟೆ, ಪಿರಿಯಾಪಟ್ಟಣ, KR ನಗರ ಈ ಭಾಗದ ರೈತರ ಕಷ್ಟಗಳನ್ನು ಮತ್ತು ನೋವುಗಳನ್ನು ಜನಪ್ರತಿನಿಧಿಗಳು, ಶಾಸಕರು ಮತ್ತು ಸಂಸದರ ಗಮನಕ್ಕೆ ತೆಗೆದುಕೊಂಡು ಬರುವಂಥ ಒಂದು ಪ್ರಮುಖವಾದ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಕಬ್ಬಿಗೆ 5,500 ಟನ್ಗೆ ಬೆಲೆ ನಿಗದಿ ಆಗಬೇಕು, ಭತ್ತಕ್ಕೆ 3,500 1 ಕ್ವಿಂಟಾಲ್ಗೆ ನಿಗದಿ ಆಗಬೇಕು. ಎಲ್ಲ ಈ KRS, ಕಬಿನಿ, ಹಾರಂಗಿ, ನೂಗು ಈ ಜಲಾಶಯಗಳಿದೆಯಲ್ಲ, ಈ ಜಲಾಶಯಗಳಲ್ಲಿ ಹೂಳನ್ನು ಎತ್ತುವಂಥ ಒಂದು ಮನವಿಯನ್ನು ನಾವು ಮಾಡ್ತೇವೆ. ಜೊತೆಗೆ ಎಲ್ಲ ಪೈಪ್ಲೈನ್ಗಳು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆಯೋ, ಏನು ನದಿಗಳಿಂದ ಕೆರೆಗಳಿಗೆ ಬರ್ತದೆ, ಆ ಪೈಪ್ಲೈನ್ಗಳು ಏನು ರಿಪೇರಿ ಆಗಬೇಕು. ಜೊತೆಗೆ ಏನು ಹೂಳೆತ್ತಬೇಕು. ಬಗರುಕ್ಕುಂ ಸಾಗುವಳಿ ಮಾಡೋರಿಗೆ RTC ಮಾಡ್ಕೊಳ್ಳೋಕ್ಕೆ 3 ಲಕ್ಷ 4 ಲಕ್ಷ 1 ಎಕರೆಗೆ ಲಂಚ ಇಸ್ಕೊತಿದ್ದಾರೆ. ಅದು ನಿಲ್ಲಬೇಕು, ಉಚಿತವಾಗಿ ಕೊಡಬೇಕು. ವಿದ್ಯುತ್ ಶಕ್ತಿ ಏನು ಕನೆಕ್ಷನ್ ತೊಗೋಬೇಕು ಅಂದರೆ 3 ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಹೊಸ ನೀತಿ ಜಾರಿಯಾಗಿದೆ. ಅದು ರದ್ದಾಗಬೇಕು. ಈ ಮುಂಚೆ ಇದ್ದಂಥ ಏನು ಅವ್ರದ್ದೇ ಕಂಬ, ಅವ್ರದ್ದೇ ವಿದ್ಯುತ್ ಕನೆಕ್ಷನ್ನು, ಅವ್ರದ್ದೇ ಟ್ರಾನ್ಸ್ಫಾರ್ಮರು, ಕೃಷಿಗೆ ಏನು ಒಂದು ವ್ಯವಸ್ಥೆ ಇತ್ತು, ಇದನ್ನು ಕೊಡುವಂಥ ಒಂದು ಹಳೆ ಸಿಸ್ಟಮ್ಮೇ ಮುಂದುವರಿಬೇಕು ಅನ್ನೋ ಒಂದು ಪ್ರಮುಖ ಒತ್ತಾಯಗಳಿವೆ. ಸೊ ಈ ಒತ್ತಾಯಗಳನ್ನು ನಾವು ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ತಾಲೂಕುಗಳಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅನ್ನೋದನ್ನ ಅವರ ಗಮನಕ್ಕೆ ತಂದು ಇತರ ಸ್ಥಳೀಯ ವಿಷಯಗಳನ್ನು ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತಿದ್ದೇವೆ. ರೈತ ಮುಖಂಡರು ಮತ್ತು ರೈತರು ಮತ್ತು ಶಾಸಕರ ನಡುವೆ ಮುಖಾಮುಖಿ ಕಾರ್ಯಕ್ರಮ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಇದನ್ನು ಚುನಾವಣೆಗೂ ಮೊದಲು ಕೂಡ ಮಾಡಿದ್ದು ಅತ್ಯಂತ ಯಶಸ್ವಿ ಆಯಿತು. ಇಡೀ ಕರ್ನಾಟಕದಲ್ಲೇ ವಿನೂತನ ಪ್ರಯೋಗ ಮಾಡಿದ್ದು. ಈಗ HD ಕೋಟೆ ಶಾಸಕರಾದ ಅನಿಲ್ ಚಿಕ್ಕಮಾದವರು
ನನ್ನೂರು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣವರು ಮತ್ತು ಯತೀಂದ್ರ ಸಿದ್ದರಾಮಯ್ಯವರು ಮತ್ತು ರವಿಶಂಕರ್ ಅವರು ಕೇರಳ ಕ್ಷೇತ್ರದ ಶಾಸಕರು ಮತ್ತು ಗಣೇಶ್ ಪ್ರಸಾದ್ ಅವರು ಗುಂಡ್ಲುಪೇಟೆ ಶಾಸಕರು ಮತ್ತು ಇಲ್ಲಿನ ಚಾಮರಾಜನಗರ MP ಅವರು ಸುನೀಲ್ ಬೋಸ್ ಅವರು ಇವರೆಲ್ಲರನ್ನು ಕರೆದು ರೈತರು ಏನು ಸಮಸ್ಯೆಗಳನ್ನ ಪಡ್ತಾ ಇದ್ದೀವಿ, ಇದಕ್ಕೆ ನೀವು ಸದನದಲ್ಲಿ ಯಾವ ರೀತಿ ಚರ್ಚೆ ಮಾಡಬೇಕು, ನಮಗೆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವತ್ತು ಗಮನ ಸೆಳೆಯುವಂಥ ಹೋರಾಟ. ಇಲ್ಲಿ ರೈತರು ಬಹುಸಂಖ್ಯಾತರು, 80 ಕೋಟಿ ರೈತರಿದ್ದೀವಿ. ಇಲ್ಲಿ ಏನೇ ತಪ್ಪುಗಳಾದರೂ ಈ ದೇಶದಲ್ಲಿ ಶಾಸಕರು ತಪ್ಪು ಮಾಡಲಿ, ಅಧಿಕಾರಿಗಳು ತಪ್ಪು ಮಾಡಲಿ, ಅದನ್ನು ತಿದ್ದಬೇಕಾದ್ದು ಕೂಡ ರೈತರ ಮೇಲಿರೋಂಥದ್ದು. ನಮ್ಮ ಸಮಸ್ಯೆಗಳು ಇವತ್ತು ದೊಡ್ಡದಾಗೈತೆ. ಈ ಶಾಸಕರು ನೀವು ಗೆದ್ದಿದ್ದೀರಿ, ದಯವಿಟ್ಟು ನಮ್ಮ ಸಮಸ್ಯೆಗಳನ್ನ ಸದನದಲ್ಲಿ ಮಾತಾಡಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡಿ ಅಂಥೇಳಿ ಅವತ್ತು ಜನವರಿ 23ನೇ ತಾರೀಕು ತಾಂಡುಪುರ ಗ್ರಾಮದ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿ ನಾವು ಎಲ್ಲಿ ಎಲೆಕ್ಷನ್ಗೂ ಮೊದಲೇ ಕಾರ್ಯಕ್ರಮ ಮಾಡಿದ್ದೋ ಅದೇ ಸ್ಥಳದಲ್ಲಿ ಮಾಡ್ತಾಯಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಒಂದು 5 ಜನ ಶಾಸಕರು ಬರಬೇಕು. ಈ ಸಮಸ್ಯೆಗಳನ್ನ ಈಗ ದರ್ಶನ್ ಪುಟ್ಟಣ್ಣಯ್ಯವರು ಕೂಡ ಅವತ್ತಿನ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯವರು ನಾವು ಬೆಳಗಾಂನಲ್ಲಿ ಅಧಿವೇಶನ ಚೆಲ್ಲುವಂಥ ಕಾರ್ಯಕ್ರಮ ಮಾಡಿದ್ದೋ, 25,000 ಜನ ರೈತರು ಸೇರಿದ್ದೋ. ಅಲ್ಲಿಂದ ನಾವು ಕೊಟ್ಟಂಥ ರೈತರ ಸಮಸ್ಯೆಯನ್ನು ಹಕ್ಕೊತ್ತಾಯವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಿ ರೈತರ ಪರವಾದ ಶಾಸಕ ಅಂತೇಳಿ ನಿರೂಪಣೆ ಮಾಡುವಂಥದ್ದು. ಅದೇ ನಿಟ್ಟಿನಲ್ಲಿ ನಮ್ಮ ಭಾಗದ ಶಾಸಕರು ಮಾಡಲಿ ಅನ್ನೋದು ನಮ್ಮ ಉದ್ದೇಶ. ನನ್ನ ಹೆಸರು ವಿದ್ಯಾಸಾಗರ್, ಜಿಲ್ಲಾಧ್ಯಕ್ಷರು.